ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಪರಶುರಾಮದೇವರ ಸ್ತೋತ್ರ ಸುಳಾದಿ. ಸತ್ಯವತಿ ಪುತ್ರ ದುರ್ಗಾ ಕಾಳತ್ರ ನಿಜ ಸತ್ಯ ಸಂಕಲ್ಪ ಸಿದ್ಧ ಸೂರಿ ಪ್ರಸಿದ್ಧ ನಿತ್ಯ ನಿಸ್ಸಂಗ ನಿರ್ವಿಕಾರ ಗುಣ ತರಂಗ ಭೃತ್ಯ ವತ್ಸಲ ಲೀಲಾ ಭೃಗುಕುಲ ಪಾಲ ದೈತ್ಯ ಜಾತಿ ಮರ್ಧನ ಸದ್ಧರ್ಮವರ್ಧನ ಅತ್ಯಂತ ಪರಾಕ್ರಮ ರಾಮ ರಾಮ. ಸತ್ಯ ಲೋಕೇಶನಯ್ಯ ಸತತ ವಿಜ್ಞಾನ ಕಾಯ ಮೃತ್ಯುಂಜಯ ನಿಂದು ಜಯವೇನೆ ಸೂರ ವೃಂದ ಸ್ತೌತ್ಯನೇ ರಾಜ ರಿಪು ಬಲು ಧನ್ಯ ಹತ್ಯಾದಿ ದೋಷ ದೂರ ಭೂಭಾರವನ ಕೂಠಾರ ನೃತ್ಯ ಗೀತಕ್ಕೆ ಒಲಿದ ದೇವರ ದೇವ. ಇತ್ಯರ್ಥ ಕಂಡವರಾರು ಎಂದಿಗೆ ನಿನ್ನ ಗತ್ಯಾದಿ ಮಿಗಿಲಾದ ಪ್ರವರ್ತಕ ದ್ವಿತ್ಯಕ್ತ ಮಾಡಿಸು ಪರಿಣಾಮಕ್ಕೆ ಚಿತ್ತ ಸತ್ಯವಾಗಲಿ ನಿನ್ನಂಗ್ರಿಯಲಿ ಸತ್ಯರ್ಥ ಮುಕುತಿಗೆ ಸಾಧನ ಧನ ವೈಪರೀತಳ ಇಲ್ಲವೋ ಕಾಣೆ ಕಮಲಾಕಾಂತ ಅತ್ಯಧಿಕ ದೈವ ವಿಜಯ ವಿಠಲರೇಯ ಕೃತಕೃತ್ಯನ್ನು ಮಾಡು ನಿನ್ನ ದಾಸರೊಳು ಪೊಂದಿಸಿ. ರಾಮ ರಾಮ ಪೂರ್ಣ ಕಾಮ ಕಾಮಿತ ಫಲದ ಜಾಮಾದಗ್ನಿ ಅಗ್ನಿ ನೇಮಕ ಪರಶುಧರ ರಾಮ ವಲ್ಕಲವಾಸ ರಮಣೀಯ ಸರ್ವ ಸಾರ್ವಭೌಮ ಪೂರ್ಣ ಪೂರ್ಣ ಭೂಮಿನಾಥ ತಾಮಸ ಗುಣಹಾರಿ ಧೂಮಕೇತು ವರ್ಣ ಸ್ವಾಮಿ ಅಂತರ್ಯಾಮಿ ಸಾಮಸ್ತ ಘನಶೌರಿ ರಾಮ ರಾಜೀವಾಕ್ಷ ಸೋಮಕುಲ ವೈರಿ ವಿಜಯ ವಿಠಲ ರಾಮ. ಕಾಮಧೇನು ಸತತ ಮನದಲ್ಲಿ ನೆನೆದವಗೆ ಮುನಿಕುಲೋದ್ಭವ ರಾಮ ರೇಣುಕಾನಂದನ ಧನುರ್ಧಾರಿ ಖಡ್ಗ ಚರ್ಮಧಾರಿಯೇ ರಣಭಯಂಕರ ಚಂಡ ಪ್ರಚಂಡ ಉದ್ದಂಡ ಸೆಣಸಿದವರ ಗಂಡ ರಿಪುಭೇರುಂಡ ಗಣನೆ ಗಾಣೇನೋ ನಿನ್ನ ಪ್ರತಾಪತನಕ್ಕೆ ತಲ್ಲಣಿಸುತ್ತದೆ ರಾಯ ಕುಲಸಾಗರ ಜನಕನ ಮಾತನು ಲಾಲಿಸಿ ಭ್ರಾತಾರ ಜನನೀಯ ತರಿದು ಮಗುಳೆ ಉಳುಹಿದೆ ಜನನ ಮರಣ ಶೂನ್ಯ ರಾಮ ಭಾರ್ಗವ ರಾಮ. ಬಿನಿಗು ದೈವಂಗಳು ನಿನಗೆ ಸಮನೇ ಅನಿಮಿಷ ತತಿ ಅಬ್ರದಲ್ಲಿ ನಿಂದು ಬಾಗಿ ನೆನೆದೂಘೇಯನ ನಿನ್ನ ಚರಿತೆ ಪಣವ ಮಾಡುವನಾರು ನಿನ್ನ ಸಂಗಡ ಹೋಹೋ ತೃಣ ಸಮವಾಗಿದೆ ತ್ರಿಭುವನ ಸನಕಾದಿ ವಂದಿತ ವಿಜಯ ವಿಠಲರೇಯ ಮಣಿದು ನಮೋ ಎಂಬೆ ಉದ್ಧರಿಸು ಊರ್ಜಿತ. ಕೃತವೀರ್ಯಾಸೂನು ಅರ್ಜುನನ ಸಾವಿರ ಹಸ್ತ ಕ್ಷಿತಿಗುರುಳಿಸಿ ಅವನನ್ನ ಕೊಂದು ಅವನ ಸುತರನ ಸದದು ಕಾಳಗದೋಳು ಏಕವಿಂಶತಿ ಸಾರಿಗೇಲಿ ನಿಕ್ಷತ್ರಿಯರ ಮಾಡಿ ಕೃತು ಮಾಡಿ ಅವನಿ ಸುರರಿಗೆ ಸಕಲ ದಾನ ಚತುರ್ದಿಗ್ಭಾಗವ ಕೊಟ್ಟು ಸಿಂಹ ಪರ್ವತದಲ್ಲಿ ಇದ್ದ ಬ್ರಾಹ್ಮಣರನ ಮನ್ನಿಸಿ ವಾರಿಪತಿಯಿಂದ ಭೂಮಿಯ ಪಡೆದು ರಾಮ ಭೋಜ ಕ್ಷಿತಿ ಪನ್ನ ಪೊಂದಿಸಿ ಯಾಗವ ಮಾಡಿಸಿ ಕೃತಕಾರ್ಯ ನೀನಾದೆ ಪಡುವ ಲಾವನಧೀಲಿ ನುತಿಸಿದವರ ಪ್ರಾಣ ವಿಜಯ ವಿಠಲರೇಯ. ಪ್ರತಿಕೂಲ ಕಳೆವ ವಾಗೀಂದ್ರಿಯ ನಿವಾಸ ಪರಶುರಾಮನೆಂದು ಸ್ಮರಿಸಿದ ಜನರಿಗೆ ಸ್ಮರಿಸ ಮಾಡದು ಕಾಣೋ ನಿರಸವಾಗೋದು ನಿತ್ಯ ಹರುಷದಿಂದಲೇ ಸಂಚರಿಸುವ ಪುಣ್ಯ ಭೂಮಿ ಪುರುಷಾರ್ಥವಾಗುವುದು ವರುಷ ಜ್ಞಾನ
ವರುಷ ಸುರಿವದು ಪರಶುವಾಗಿ ಇಪ್ಪನು ಅರಸಿನ ಸಹಿತ ಬಂದು ಅರಸಿದರೆ ದೊರಕನು ಸುರ ಶಿರೋಮಣಿ ಪತಿ ಕರಿಸುವ ತಾನೇ ಉದ್ಧರಿಸುವ ಕರುಣದಿಂದ ಪುರುಷ ಪ್ರಧಾನ ಜನಕ ವಿಜಯ ವಿಠಲರೇಯ ಸರಸಿಜ ಭವಾಧ್ಯರಿಗೆ ಅರಸಾಗಿ ಒಪ್ಪುತಿಹ ಭಾವಿ ಸಪ್ತ ಋಷಿಯ ಭಕ್ತ ವತ್ಸಲ ಕರುಣಾವಲೋಕನ ರಾಮ ವಿಜಯ ವಿಠಲ ಮುಖ್ಯ ಭಾವಿ ಸಪ್ತ ಋಷಿಯ ಭಕ್ತ ವತ್ಸಲ ಕರುಣಾವಲೋಕನ ರಾಮ ವಿಜಯ ವಿಠಲ ಮುಖ್ಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭುಜ. ಇದು ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಪರಶುರಾಮ ದೇವರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಸತ್ಯವತಿ ಪುತ್ರ ದುರ್ಗಾ ಕಳತ್ರ ಅಂತ ಹೇಳ್ತಾ ಇದ್ದಾರೆ. ದುರ್ಗಾದೇವಿಯ ಗಂಡನಾದ ಪತಿಯಾದ ಸತ್ಯವತಿಯ ಮಗನಾದ ನಮ್ಮ ಪರಶುರಾಮ ದೇವರು. ದುರ್ಗಾ ಕಳತ್ರ ನಿಜ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ರಮಾದೇವಿಯ ಪತಿ, ಎಲ್ಲೇ ರಮಾದೇವಿ ಪತಿಯಾದವನು ಸದಾ ನಿಜ ಅಂದರೆ ಯಾವತ್ತಿಗೂ ಅನಾದಿ ಕಾಲದಿಂದ ಕೂಡ ನಿಜ ಸತ್ಯ. ಏನು ನಮ್ಮ ರಮಾದೇವಿಯರ ಪತಿ ನಮ್ಮಪ್ಪ ಸ್ವಾಮಿ ಅಂತಲೇ ಇದು ನಿಜ ಎಂಬುದು ಹೇಳ್ತಾ ಇದ್ದಾರೆ. ಅವನ ಸಂಕಲ್ಪ ಹೇಗಿರುತ್ತೆ ಅಂದರೆ ಯಾವತ್ತೂ ಕೂಡ ನಡೆಯುತ್ತದೆ ತನ್ನ ಸಂಕಲ್ಪ. ಅವನ ಸತ್ಯ ಸಂಕಲ್ಪ ಆತ ಏನಂತನೋ ಅದು ನಡೆಯುತ್ತೆ. ಈಗ ನಾವೆಲ್ಲ ಭ್ರಷ್ಟ ಸಂಕಲ್ಪರು. ನಾವು ಇವತ್ತು ಹೇಳ್ತೀವಿ, ಇವತ್ತಿನಿಂದ ನಾವು ಸುಳಾದಿ ಪಾರಾಯಣ ಮಾಡ್ತೀವಿ ಅಂತ ಹೇಳ್ತೀವಿ, ನಾಳೆ ಅದನ್ನು ಮರ್ತು ಹೋಗ್ಬಿಡ್ತೀವಿ. ಹಾಗೆ ಭ್ರಷ್ಟ ಸಂಕಲ್ಪರು ನಾವು. ನಿಸ್ಸಂಗ ಅಂತ ಇಲ್ಲಿ ಸೂರ ಪ್ರಸಿದ್ಧಿಯಾದ ನಿಸ್ಸಂಗ ಅಂದರೆ ಇಲ್ಲಿ ಜಗತ್ತಿನ ಯಾವ ವಿಷಯಕ್ಕೂ ಸಂಘ ಹೊಂದಿಲ್ಲದ ನಿರ್ವಿಕಾರ ಜಗತ್ತಿನಲ್ಲಿ ಕಾಣುವ ಯಾವುದೇ ನಿರ್ದಿಷ್ಟವಾದ ವಿಕಾರವನ್ನು ಹೊಂದದ ಮತ್ತು ಯಾವುದೇ ವಿಷಯಕ್ಕೂ ವಿಕಾರ ಹೊಂದದ ಗುಣಗಳನ್ನು ಅಲೆಗಳ ಥರ ಇದ್ದಾವೆ ಆತನ ಗುಣಗಳು. ಅಂತಹ ಗುಣಗಳು ಇದ್ದವನು. ಅನಂತ ಗುಣಗಳು, ಅಲೆಗಳು ನಮಗೆ ಕೌಂಟ್ಲೆಸ್ ಅಂತ ಹೇಳ್ತೀವಿ, ಆ ಥರ ಅನಂತ ಗುಣಗಳು ಇದ್ದಾತ. ಭಕ್ತವತ್ಸಲನು, ಅನೇಕ ಲೀಲೆಗಳನ್ನು ತೋರುವ ಭೃಗು ಋಷಿಗಳ ಕುಲವನ್ನು ರಕ್ಷಿಸ್ತಾನೆ. ಅಲ್ಲಿ ಇದರೊಳಗೆ ಹೇಳೋದದೇ ಭೃಗು ಋಷಿ ಭೃಗುಕುಲ ಪಾಲ ದೈತ್ಯ ಜಾತಿ ಮರ್ಧನ ಅಂತ. ದೈತ್ಯ ಜಾತಿನ ಸಂಹಾರ ಮಾಡಿದಾತ ಭೃಗುಕುಲ ಪಾಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಭೃಗು ಋಷಿಗಳ ಕುಲವನ್ನು ರಕ್ಷಿಸುವನು, ದೈತ್ಯರ ಸಂಹಾರಕನಾದ ಪರಾಕ್ರಮನಾದ ಪರಶುರಾಮನು. ಯಾರಿತ ಅಂತಂದರೆ ಸತ್ಯಲೋಕೇಶನಯ್ಯ ಅಂತ ಹೇಳ್ತಾ ಇದ್ದಾರೆ. ಸತ್ಯಲೋಕೇಶನ ಅಂದರೆ ವಾಯುಬ್ರಹ್ಮರಿಗೆ ಒಡೆಯನಾದ ಸದಾಕಾಲ ಆನಂದ ವಿಜ್ಞಾನಮಯನಾದ ಶರೀರ ಉಳ್ಳವನು ಅಂತ ಹೇಳಬೇಕು. ಸಾವನ್ನು ಗೆದ್ದ ಸ್ವಾಮಿಗೆ ದೇವತೆಗಳ ವೃಂದ ಯಾವ ರೀತಿ ಜಯ ಜಯ ಅಂತ ಹೇಳ್ತಾ ಇದ್ದಾರೆ ಅಂದರೆ ದೈತ್ಯ ಕ್ಷತ್ರಿಯಗಳ ಶತ್ರುಗಳನ್ನು ಹತ್ಯೆ ಮಾಡಿ ಭೂಭಾರವನ್ನು ಕಡಿಮೆ ಮಾಡಿದಾತ. ಈ ದೈತ್ಯರಿದ್ದಾರೋ, ದೈತ್ಯ ಕ್ಷತ್ರಿಯಗಳಿದ್ದಾರೋ ಅವರೆಲ್ಲರನ್ನ ಸಂಹಾರ ಮಾಡಿ, ಶತ್ರುಗಳನ್ನು ಸಂಹಾರ ಮಾಡಿ ಭೂಮಿಯ ಭಾರವನ್ನು ಕಡಿಮೆ ಮಾಡಿದಾತ. ಅದು ಇದು ಎಲ್ಲ ಕ್ಷತ್ರಿಯರನ್ನ ಸಂಹಾರ ಮಾಡಿದ್ದಾನೆ ಅಂತಂದರೆ ಲೋಕೋಪಕಾರಕ್ಕೆ ಅಂಥೇಳಿ ನಾವು ತಿಳ್ಕೊಬೇಕಿದನ್ನು. ಅದಕ್ಕೆ ದೋಷ ದೂರನು ಅಂತ ಹೇಳ್ತಾರೆ. ಹಾಗೆ ಗಾಯನ ನೃತ್ಯಕ್ಕೆ ಒಲಿದವನಾದ ದೇವತೆಗಳ ದೇವ ನಿನ್ನ ಯಥಾರ್ಥವನ್ನು ಯಾರಪ್ಪ ಕಂಡವರು? ಸದಾಕಾಲ ನಿನ್ನ ವಿಷಯಗಳು ಮಾತ್ರ ನನ್ನ ಚಿತ್ತಕ್ಕೆ ಬರುವಂತೆ ಮಾಡು. ಸತ್ಯ ಮಾಡಿಸಿ ಅಂದರೆ ಸತ್ಯವಾದ ಸರಿಯಾದ ವಿಷಯಗಳನ್ನು ನನ್ನ ತಲೆಯಲ್ಲಿ ಇರೋ ಥರ ಮಾಡು. ಅನುಗ್ರಹಿಸು. ನಿನ್ನ ಪಾದಾರವಿಂದದಲ್ಲಿ ಸತ್ಯರ್ಥವನ್ನು ತೋರಿಸಿ. ಇಲ್ಲಿ ಪಾದಾರವಿಂದ ಅಂತಂದಾಗೆ ನಿನ್ನ ಪದಗಳು, ಶಾಸ್ತ್ರಗಳು ಇದೆಲ್ಲದರ ಬಗ್ಗೆ ಕೂಡ ನನಗೆ ಒಂದು ನಿರ್ದಿಷ್ಟ ಅರ್ಥಗಳನ್ನು ತೋರಿಸಿ ನಿನ್ನ ಶಕ್ತಿ ನಿನ್ನ ಗುಣಗಳನ್ನು ತಿಳ್ಕೊಳ್ಳೋಕ್ಕೆ ಆಗಲ್ಲ, ಆದರೆ ತಿಳ್ಕೊಂಡಿದ್ದಷ್ಟಾದರೂ ನೆನಪಿಗೆ ಬರ್ತಾ ಇರಲಿ. ಯಾರನ್ನ ನೋಡಿದಾಗೆಲ್ಲ ಅದರೊಳಗೆ ನಿಂತು ಮಾಡಿಸವನು ನೀನೇ ಎಂಬುದು ನೆನಪಿಗೆ ಬರ್ತಾ ಇರಲಿ. ಇದು ನಿನಗೆ ಯಾವುದೇ ವೈಪರೀತ್ಯವಿಲ್ಲದೆ ಯಾವುದರಲ್ಲಿ ಅಂದರೆ ದನ ಅಂದಿದ್ದಾರೆ ಅಂದರೆ ಇಲ್ಲಿ ಜ್ಞಾನ ವಿಷಯದಲ್ಲಿ ಎಲ್ಲದರೊಳಗೆ ನನಗೆ ನೀನು ಉದ್ಧಾರ ಮಾಡು. ಲಕ್ಷ್ಮೀಕಾಂತ ಎಲ್ಲರನ್ನೂ
ಉತ್ತಮವಾದವನೇ, ಎಲ್ಲರಿಗಿಂತ ಉತ್ತಮನು ನೀನು, ಅಂದರೆ ಸರ್ವೋತ್ತಮನು ವಿಜಯ ವಿಠ್ಠಲರೇಯ. ನಿನ್ನ ದಾಸರಲ್ಲಿ ನನ್ನನ್ನು ತಗೊಳ್ಳಪ್ಪ, ನನ್ನನ್ನು ಪೊಂದಿಸಿ, ಅಂದರೆ ನನ್ನ ಸೇರಿಸು ನಿನ್ನ ದಾಸರೊಳಗೆ, ಕೃತಕೃತ್ಯನ್ನ ಮಾಡು ಅಂತ ಹೇಳ್ತಾರೆ. ಇಲ್ಲಿ ನಿನ್ನ ಅತ್ಯಧಿಕ ದೈವ ವಿಜಯ ವಿಠ್ಠಲರೇಯ, ಕೃತಕೃತ್ಯನ್ನ ಮಾಡು, ನಿನ್ನ ದಾಸರೊಳು ಪೊಂದಿಸಿ ಅಂತ ಹೇಳ್ತಾ ಇದ್ದಾರೆ. ನಿನ್ನ ದಾಸರೊಳಗೆ ನನ್ನ ಕೂಡ ಸೇರಿಸ್ಕೋ ಅಪ್ಪ, ನನ್ನ ಸೇರಿಸ್ಕೊಂಡು ನನ್ನ ಕೃತಾರ್ಥನ ಮಾಡು, ನನಗೆ ನಿನ್ನ ನಾಮಸ್ಮರಣೆ ಎಂಬೋ ಇದರೊಳಗೆ ನನ್ನ ತೇಲಿ ಆಡೋ ಥರ ಮಾಡು ತಂದೆ ಅಂಥೇಳಿ ಇಲ್ಲಿ ಧ್ರುವತಾಳದ್ರೊಳಗೆ ವಿಜಯದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನುಗ್ರಹಿಸು ನಿನ್ನ ದಾಸರಲ್ಲಿ ನನ್ನ ಸೇರಿಸ್ಕೊ ಅಂಥೇಳಿ ನಾವು ಇದನ್ನು ಹೇಳ್ತಾ ಇದ್ದಾಗೆಲ್ಲ ದೇವರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ದಾಸರನ್ನಾಗಿ ನಮ್ಮನ್ನು ನಿನ್ನ ದಾಸರನ್ನಾಗಿ ಸೇರಿಸ್ಕೋಪ್ಪ ಅಂತ ಕೇಳ್ಕೋಬೇಕು. ಆಮೇಲೆ ಮಟ್ಟ ತಾಳದ್ರೊಳಗೆ ರಾಮ ರಾಮ ಪೂರ್ಣ ಕಾಮ ಕಾಮಿತ ಫಲದ, ಪೂರ್ಣ ಕಾಮನಾದವನು ಕಾಮಿತ ಫಲದಾತನಾದ. ಆಮೇಲೆ ಜಾಮದಗ್ನಿ ಅಗ್ನಿ ನೇಮಕ ಅಂತ ಹೇಳ್ತಾ ಇದ್ದಾರೆ. ಅಗ್ನಿ ನಿಯಾಮಕನ ಆತ, ಅಂದರೆ ನಾವು ಏನೇ ಹೋಮ ಮಾಡಿದರೂ ಕೂಡ ಜಪ ಮಾಡಿದರೂ ಕೂಡ ನಾವು ಸಮರ್ಪಣೆ ಮಾಡೋದು ಅಗ್ನ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹರಣೀಪತಿ ಪರಶುರಾಮ ದೇವರಿಗೆ ಸಮರ್ಪಣೆ ಮಾಡ್ತೀವಿ, ಅದು ಫಲಪ್ರದ ಆಗೋದು. ಹೀಗಾಗಿ ಅಗ್ನಿ ನೇಮಕ ಅಂತ ಹೇಳಿದ್ದಾರೆ. ಅಗ್ನಿ ನೇಮಕ ಪರಶುಧರ. ಮತ್ತು ಪರಶುರಾಮನು ಹೇಗಿದ್ದಾನೆ ಅಂದರೆ ಪರಶು ಹಿಡ್ಕೊಂಡಿದ್ದಾನೆ, ಪರಶುಧರನಾಗಿ ಇದ್ದಾನೆ. ರಾಮ ವಲ್ಕಲ ವಾಸ, ಈ ಪರಶುರಾಮನು ಪರಶು ಹಿಡಿದಿದ್ದಾನೆ. ಋಷಿಗಳಂತೆ ನಾರು ಮಡಿಯನ್ನು ಹುಟ್ಟಿದ್ದಾನೆ. ವಲ್ಕಲ ವಾಸ, ರಮಣೀಯ ಸರ್ವಸಾರ್ವಭೌಮ, ಹುಟ್ಟು ಸುಂದರ ಸ್ವರೂಪನಾಗಿದ್ದಾನೆ. ಎಲ್ಲ ದೈತ್ಯರಾಜನ್ನ ಈ ಹೇಗಿದ್ದಾನೆ, ಭೂಮಿನಾಥ, ಭೂಮಿಗೆ ನಾಥನಾಗಿದ್ದಾನೆ. ತಾಮಸ ಗುಣಹಾರಿ, ತಾಮಸ ಗುಣಗಳನ್ನು ಹರಣೆ ಮಾಡುವನು. ಎಲ್ಲ ದೈತ್ಯರಾಜರನ್ನು ಮಣಿಸಿ ಸಾರ್ವಭೌಮನಾಗಿದ್ದಾನೆ, ಭೂಮಿಯ ನಾಥನಾಗಿದ್ದಾನೆ ಪರಶುರಾಮ ದೇವರು. ತಾಮಸ ಗುಣಗಳನ್ನು ಹರಿಸುವವನಾಗಿದ್ದಾನೆ. ಆಮೇಲೆ ಧೂಮಕೇತು ವರ್ಣವಾಸ, ಧೂಮಕೇತು ವರ್ಣ ಅಂತಂದರೆ ಅಗ್ನಿವರ್ಣನಾಗಿ ಇದ್ದಾನೆ. ರಾಜೀವಾಕ್ಷ ಅಂತಂದ ಕಮಲದಂತೆ ಕಣ್ಣುಗಳಿದ್ದವನು. ಚಂದ್ರವಂಶದಲ್ಲಿ ಹುಟ್ಟಿ ಬಂದ ದೈತ್ಯ ರಾಕ್ಷಸ ರಾಜರನ್ನು ಕೊಂದವನಾದ ವಿಜಯ ವಿಠ್ಠಲ ಅಭಿನ್ನನಾದ ಪರಶುರಾಮ ದೇವರು ಮನಸ್ಸಿನಲ್ಲಿ ಸದಾ ಸ್ಮರಣೆ ಮಾಡಿದರೆ, ಪರಶುರಾಮ ದೇವರನ್ನು ಸ್ಮರಣೆ ಮಾಡಿದರೆ ಕಾಮಧೇನು ಆಗಿ ಬಂದು ನಮಗೆ ಕೇಳಿದ್ದೆಲ್ಲ ಕೊಡ್ತಾನೆ ಅಂಥೇಳಿ ಇಲ್ಲಿ ಮಟ್ಟತಾಳದಾಗೆ ಹೇಳಿದ್ದಾರೆ. ರಾಮ ರಾಮ ರಾಜೀವಾಕ್ಷ ಸೋಮಕುಲ ವೈರಿ ವಿಜಯ ವಿಠ್ಠಲ ರಾಮ ಕಾಮಧೇನು ಸತತ ಮನದಲ್ಲಿ ನೆನೆದವರಿಗೆ, ಸತತ ಮನಸ್ಸಿನಾಗೆ ನೆನೆಸಿದರೆ ಕಾಮಧೇನುವಾಗಿ ನಮಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡ್ತಾನೆ ಅಂಥೇಳಿ ಪರಶುರಾಮ ದೇವರ ಸ್ಮರಣೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಆಮೇಲೆ ಮುನಿಕುಲೋದ್ಭವ ರಾಮ ರೇಣುಕಾನಂದನ ಧನುರ್ಧಾರಿ, ಇಲ್ಲಿ ವಿಜಯಪ್ರಭುಗಳು ಪರಶುರಾಮ ದೇವರ ಸ್ತುತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಮುನಿಕುಲದಲ್ಲಿ ಜನಿಸಿದವನು ರಾಮನು, ಈ ರೇಣುಕಾದೇವಿಯಲ್ಲಿ ಹುಟ್ಟಿದವನು, ಧನಸ್ಸು ಖಡ್ಗ ಧರಿಸಿದವನು, ಚರ್ಮವನ್ನು ಧರಿಸಿದವನಾಗಿದ್ದಾನೆ. ಇಲ್ಲಿ ಮುನಿಕುಲದಲ್ಲಿ ಉದ್ಭವಿಸಿದರೂ ತಪ್ಪು ನಡೆದಾಗ ಅದನ್ನು ಖಂಡಿಸಬೇಕು ಎಂದೇ ತಿಳಿಸುವುದಕ್ಕಾಗಿ ರಾಜರನ್ನು ಕ್ಷತ್ರಿಯನಂತೆ ಕೊಂದು ಹಾಕಿದ್ದಾನೆ ನಮ್ಮ ಸ್ವಾಮಿ. ಇಲ್ಲಿ ಚಂಡ ಪ್ರಚಂಡ ಉದ್ದಂಡ ಅಂತ ಹೇಳ್ತಾರೆ, ರಣಭಯಂಕರ ಅಂತ ಹೇಳ್ತಾರೆ. ಅದಕ್ಕೆ ಮುನಿಕುಲದಾಗಿ ಹುಟ್ಟಿದಾತ ತಪ್ಪು ನಡೆದರೆ ಅದನ್ನು ಚಂಡ ಪ್ರಚಂಡನಾಗಿ ಸೆಣಸಿದವರ ಗಂಡ ರಿಪು ಬೇರುಂಡ. ಎಲ್ಲ ರಾಜರನ್ನು ಕೊಂದು ಯುದ್ಧ ಭೂಮಿಯಲ್ಲಿ ತನಗೆದುರಾಗಿನಂಥ ಶತ್ರುಗಳಿಗೆ ಚಂಡ ಪ್ರಚಂಡನಾಗಿ ಕಾಣುವ ರಣಭಯಂಕರನು, ಉದ್ದಂಡನು. ಯಾರು ಕೆಣಕ್ತಾರೋ ಅಥವಾ ಯಾರು ಸ್ಪರ್ಧೆ ಮಾಡಿದರೋ ಆ ಎದುರಿನಲ್ಲಿ ಬೇರುಂಡನಂತ ನಿಂತಿದ್ದವರು, ಲೆಕ್ಕಕ್ಕೆ ಮೀರಿದ ಪ್ರತಾಪವುಳ್ಳವನು. ಯಾಕಂದರೆ ಪರಮಾತ್ಮ ಪರಿಪೂರ್ಣನಾದವನು ಎಂದು ಮುಂದಿನ ತಾಳದಲ್ಲಿ ಹೇಳಿಬಿಟ್ಟಿದ್ದಾರೆ, ಮೊದಲೇ ಹೇಳಿದ್ದಾರೆ ನಮಗೆ. ಪರಮಾತ್ಮನ ಯಾವ ಗುಣಗಳನ್ನು ಅಂದರೆ ಕಡಿಮೆ ಆಗುವ ಗುಣಗಳೇ ಇಲ್ಲ. ಇಲ್ಲಿ ಅನಿಮಿಷ ಜನನ ಮರಣ ಶೂನ್ಯ, ಹಾಗೆ ಜನನೀಯ ಲಾಲಿಸಿ ರಾಮಕುಲ ಸಾಗರ ಜನಕನ ಮಾತನ್ನು ಲಾಲಿಸಿ. ಇಲ್ಲಿ ಲೆಕ್ಕಕ್ಕೆ ಮೀರಿದ ಎಲ್ಲ ಪ್ರತಾಪಗಳಿದ್ದಾತ
ಪರಮಾತ್ಮನ ಜ್ಞಾನ ಕಮ್ಮಿ ಅಂತೂ ಆಗೋದಿಲ್ಲ. ಈ ಹೇಗಿದ್ದಾನೆ ಅಂತಂದರೆ, ಕೊಡಲಿ ಹಿಡಿದು ಹ್ಯಾ ಪರಿಪೂರ್ಣ ಗುಣಸಂಪೂರ್ಣನಾಗಿ ಋಷಿಗಳ ಪೂಜೆಯ ಪ್ರಯುಕ್ತ ನೀರನ್ನು ತರಲು ಹೋಗುತ್ತಿರ್ತಾನೆ ಆತ ಯಾವಾಗಲೂ. ತಮ್ಮ ಪತಿಯಾದ ಜಮದ್ ಅಂದರೆ ಇದು ತಾಯಿಯನ್ನು ಯಾವ ರೀತಿಯಾಗಿ ಇಲ್ಲಿ ಇದು ಹೇಳ್ತಾರೆ, ಏನಂತ ಹೇಳಿದ್ದಾರೆ ಇಲ್ಲಿ, ನಿನ್ನ ಪ್ರತಾಪತನಕ್ಕೆ ತಲ್ಲಣಿಸುತ್ತದೆ ರಾಯಕುಲ ಸಾಗರ, ಜನಕನ ಮಾತನ್ನು ಲಾಲಿಸಿ ಭ್ರಾತಾರಾ ಜನನಿಯ ತರೆದು ಮಗುಳೆ ಉಳುಹಿದ ಅಂಥೇಳಿ. ಅಂದರೆ ಇದು ಹಿಂದಿಂದು ನಾವು ನೋಡಬೇಕಾಗಿರೋದು. ಈ ಪರಮಾತ್ಮನಿಗೆ ಜ್ಞಾನ ಕಡಿಮೆ ಇಲ್ಲ, ಕಾರುಣ್ಯ ಅಂತೂ ಕಮ್ಮಿ ಇಲ್ಲ, ಅವನಿಗೆ ಯಾವುದು ಸೌಂದರ್ಯದಾಗೆ ಕಡಿಮೆ ಇಲ್ಲ, ದಯದ್ರೊಳಗೆ ಕಡಿಮೆ ಇಲ್ಲ, ಯಾವುದೂ ಇಲ್ಲ. ಹೀಗೆ ಎಷ್ಟು ಕೊಟ್ಟರೂ ಅಷ್ಟೇ ಪರಿಪೂರ್ಣನಾಗಿ ಗುಣವಂತನಾಗಿ ಇದ್ದಾನೆ ನಮ್ಮ ಸ್ವಾಮಿ. ಸ್ವಾಮಿ ಕೊಡಲಿ ಹಿಡಿದು ಬರ್ತಿದ್ದಾನೆ ಅಂದರೆ ಸಾವು ಸಿದ್ಧ ಎಂದು ಭಯಭೀತರಾಗುತ್ತಿದ್ದಾರೆ ಅಂತ ಅರ್ಥ. ಒಂದು ಸಂದರ್ಭದೊಳಗೆ ಸಾಧ್ವಿಯಾದ ರೇಣುಕಾದೇವಿಯವರು ತಮ್ಮ ಪತಿಯಾದ ಜಮದಗ್ನಿ ಋಷಿಗಳಿಗೆ ಪೂಜೆಗೆ ನೀರು ತರಬೇಕು ಅಂತ ಹೋಗಿರ್ತಾರೆ. ಅಲ್ಲಿ ಚಿತ್ರರಥ ಎಂಬ ಗಂಧರ್ವ ಅವನ ಪತ್ನಿಯರ ಜೊತೆ ವಿಹಾರವನ್ನು ಮಾಡ್ತಿರ್ತಾನೆ. ಅದನ್ನು ನೋಡಿ ರೇಣುಕಾದೇವಿಯರು ಮನಸ್ಸಿನಲ್ಲಿ ಒಂದು ಕ್ಷಣ ವಿಚಲಿತಲಾಗ್ತಾಳೆ. ಅಂದರೆ ಇಲ್ಲಿ ಬಹಳ ಎಚ್ಚರದಿಂದ ನಾವು ತಿಳ್ಕೊಬೇಕಾಗಿದ್ದು ಏನು ಅಂದರೆ, ಪರಮಾತ್ಮನ ತಾಯಿ ಈ ರೀತಿಯಾಗಿ ಆಗಿದ್ದಾಳೆ. ಬಹಳ ಜನ ಅದೇ ಕೇಳ್ತಾರೆ, ಕಾಮನ್ನು ಗೆಲ್ಲಕ್ಕೆ ಆಗಲಿಲ್ಲ ಪರಮಾತ್ಮನ ತಾಯಿಗೆ ಅಂಥೇಳಿ. ಹಾಗೆ ನಾವು ಯೋಚಿಸಬಾರ್ದು. ಸಾಮಾನ್ಯ ಜನರಿಗೆ ದೃಷ್ಟಾಂತ ಕೊಡಬೇಕು ಅಂದರೆ ಪುರಾಣಗಳಲ್ಲಿ ಇಂಥ ಸಂದರ್ಭಗಳು ಬರ್ತವೆ. ಇದು ತಿಳ್ಕೊಬೇಕು ನಾವು. ತಪ್ಪಾಗಿ ಇದು ಅರ್ಥ ತಿಳ್ಕೊಬಾರ್ದು ನಾವಿಲ್ಲಿ. ಅದಕ್ಕೆ ಹಾಗೆ ರೇಣುಕಾದೇವಿ ವಿಷಯಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಮಹಾಸಾಧ್ವಿಯಕಿ ಪತಿವ್ರತೆ ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಕೂಡ ಸ್ವೀಕಾರ ಮಾಡ್ತಾಳೆ ಆಕೆ. ರೇಣುಕಾದೇವಿಯ ಮಾಡಿದ ತಪ್ಪಿಗೆ ಜಮದಗ್ನಿಗಳು ತಮ್ಮ 4 ಮಕ್ಕಳಿಗೆ ಕರೆದು ಹೇಳ್ತಾರೆ, ನಿನ್ನ ತಾಯಿನ ಕಡಿದು ಹಾಕ್ರಿ ಅಂತ. 4 ಜನ ಏನೂ ಮಾತನಾಡದೆ ನಿಂತು ಬಿಡ್ತಾರೆ. ಆಗ ಪರಶುರಾಮ ದೇವರು ಮಾತ್ರ ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಿ ರೇಣುಕಾದೇವಿಯರನ್ನ ತಲೆಯನ್ನು ಕತ್ತರಿಸಿ ಮಗುಳೆ ಉಳುಹಿದ ಅಂತಾರೆ ವಿಜಯಪ್ರಗಳು. ಮಗುಳೆ ಅಂದರೆ ಮತ್ತು ಉಳುಹಿದ ಅಂತ. ಇಲ್ಲಿ ಜನನ ಮರಣ ಶೂನ್ಯ ರಾಮ ಭಾರ್ಗವ ರಾಮ ಬಿನುಗು ದೈವಂಗಳು ನಿನಗೆ ನಮನ ಅಂತ ಹೇಳ್ತಾರೆ. ಇಲ್ಲಿ ಹುಟ್ಟು ಸಾವಿಲ್ಲದ ಈ ಸರ್ವೋತ್ತಮನಿಗೆ ಸಾಯಿಸುವುದು ಬದುಕಿಸುವುದು ಸುಲಭವಾದ ಕೆಲಸ. ಇಂಥ ಕೆಲಸವನ್ನು ಬೇರೆಯ ದೇವರುಗಳು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಇತರೇ ದೇವತೆಗಳು ಈ ಸರ್ವೋತ್ತಮನಾದ ಪರಶುರಾಮನಿಗೆ ಸಮ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸ್ಥಿರವಾಗಿ ತಿಳಿಸುತ್ತಾರೆ ನಮ್ಮ ವಿಜಯದಾಸರು. ಅಂತಹ ಪರಶುರಾಮ ದಿವ್ಯ ಚರಿತೆಯನ್ನು ದೇವತೆಗಳು ಅಭ್ರದಲ್ಲಿ ಅಂದರೆ ಆಕಾಶದಲ್ಲಿ ನೆರೆದು ಉಘೆ ಉಘೆ ಅಂತ ಹೊಗಳುತ್ತಾ ಇರ್ತಾರೆ. ದುಂದುಬಿಗಳು ಮೊಗಳುತ್ತಾ ಇದ್ದಾವೆ. ಇಡೀ ದೇವತೆಗಳ ಸಮೂಹವು ಆಕಾಶದಲ್ಲಿ ನಿಂತು ನಮಸ್ಕರಿಸಿ ಸ್ಮರಿಸುತ್ತಾ ಜೈಕಾರ ಹಾಕ್ತಾ ಇದ್ದಾರೆ. ನಿನ್ನ ಚರಿತೆ ನಿನ್ನೆದುರಿಗೆ ನಿನ್ನ ಸಂಕಲ್ಪಕ್ಕೆ ವಿರೋಧವಾಗಿ ಪಣ ತೊಡುವವನ್ಯಾರು ನಿನ್ನ ಜೊತೆ ಯಾರೂ ನಿಂದಿರಲಕ್ಕಾಗೋದಿಲ್ಲ. 3 ಲೋಕದೊಡೆಯ ಸನಕಾದಿ ವಂದಿತ ವಿಜಯ ವಿಠಲ ಸಕಲವೂ ನಿನಗೆ ತೃಣ ಸಮಾನಪ್ಪ. ಶರಣಾಗತನಾಗಿ ನಮೋ ಅಂತ ನನ್ನನ್ನು ಉದ್ಧಾರ ಮಾಡು, ಜ್ಞಾನ ಭಕ್ತ್ಯಾದಿಗಳ ಅಭಿವೃದ್ಧಿಗೊಳಿಸು ಅಂಥೇಳಿ ಇಲ್ಲಿ ಕೇಳ್ಕೋಬೇಕು ನಾವೆಲ್ಲರೂ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇನ್ನು ಅಟ್ಟತಾಳ ಆದಿತಾಳನ್ನು ಇನ್ನೊಂದು ಆಡಿಯೋದಲ್ಲಿ ರೆಕಾರ್ಡ್ ಮಾಡ್ತೀನಿ. ಹರೇ ಶ್ರೀನಿವಾಸ. ಅಟ್ಟತಾಳದೊಳಗೆ ಕೃತವೀರ್ಯ ಸೂನು ಅರ್ಜುನನ 1000 ಹಸ್ತ ಅಂದರೆ ಕೃತವೀರ್ಯನ ಮಗನಾದ ಕಾರ್ತವೀರ್ಯಾರ್ಜುನನ 1000 ಕೈಗಳನ್ನು ಉಳುಹಿಸಿ ಅವನನ್ನು ಕೊಂದು ಅವನ ಮಕ್ಕಳನ್ನು ಯುದ್ಧದಲ್ಲಿ ಸೋಲಿಸಿ 21 ಬಾರಿ ಇಲ್ಲಿ ನಮಗೆ ಹೇಳ್ತಾರೆ ಕಾಳಗದೊಳು ಏಕವಿಂಶತಿ ಸಾರಿಗೆಯಲ್ಲಿ ನಿಕ್ಷತ್ರಿಯರ ಮಾಡಿ ಅಂಥೇಳಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದೈತ್ಯ ಕ್ಷತ್ರಿಯರನ್ನು ಸದೆಬಡೆದು ಭೂಸುರರಾದ ಬ್ರಾಹ್ಮಣರಿಗೆ ಎಲ್ಲವನ್ನು ದಾನ ಮಾಡಿ ಸಿಂಹ ಪರ್ವತದಲ್ಲಿದ್ದ ಬ್ರಾಹ್ಮಣರನ್ನು ಕ್ಷಮಿಸಿ ದಾನ ಕೊಟ್ಟ ಜಾಗದಲ್ಲಿ ತಾನು ಇರಬಾರದು ಅಂತಾಳೆ. ದಾನ ಕೊಟ್ಟ ಭಾಗದಲ್ಲಿ ತಾನು ಇರಬಾರದು ಅಂತ ಹೇಳಿ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ತನ್ನ ಆಯುಧವನ್ನು ಎಸೆದಾಗ
ಅದು ಕನ್ಯಾಕುಮಾರಿಗೆ ಹೋಗಿ ಬಿದ್ದು ಗೋಕರ್ಣದಿಂದ ಸಮುದ್ರ ಹಿಂದೆ ಸರಿತದಂತ. ಹಿಂದೆ ಸರಿದು ಆ ಭೂಮಿಯು ಈಗಲೂ ಪರಶುರಾಮ ಕ್ಷೇತ್ರ ಅಂತಲೇ ಹೇಳ್ತೀವಿ ನಾವು ಅದನ್ನು. ಹೀಗೆ ಸಮುದ್ರ ರಾಜನದ ವರುಣನಿಂದ ಭೂಮಿಯನ್ನು ಪಡೆದು ತಾನು ಯಾಗಕ್ಕಾಗಿ ನೆಲಶೋಧನೆ ಮಾಡುತ್ತಿರುವಾಗ ನೇಗಿಲಿಗೆ ಸಿಕ್ಕು ಹತಗೊಂಡ ಹಾವುಗಳನ್ನು ದೈತ್ಯರೆಂದು ಹೇಳಿದರೂ ಭಗವಂತನಾದ ಪರಶುರಾಮ ದೇವರು ಮಾತನ್ನೇ ಕೇಳದಿದ್ದಾಗ ರಾಮಭೋಜ ರಾಜನಿಂದ ಯಾಗ ಮಾಡಿ ನಾಗಪ್ರತಿಷ್ಠೆ ಮಾಡಿಸಿ ರಾಮಭೋಜನಿಂದ ನಾಗಪ್ರತಿಷ್ಠೆ ಮಾಡಿಸಿ ಉಡುಪಿಯಲ್ಲಿ ಆ ಯಾಗ ಕೃತಕಾರ್ಯಕ್ಕೆ ಫಲದಾಯಕನಾಗಿ ಮುಂದೆ ತಾನೇ ಅಲ್ಲಿ ಲಿಂಗಾಕಾರದೊಳಗೆ ಅನಂತೇಶ್ವರ ಅಂತ ಹೆಸರಿದ್ದು ಪ್ರಸಿದ್ಧ ಪಡೆದು ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಅನಂತೇಶ್ವರ ದೇವಸ್ಥಾನ ಅಂತಂದಾಗೆ ನಾವು ಹೇಳೋದು ಅದೇ. ಅಲ್ಲಿ ಲಿಂಗಾಕಾರದೊಳಗೆ ಪರಶುರಾಮ ದೇವರೇ ಬಂದು ಕೂತಿದ್ದಾರೆ ಅಂಥೇಳಿ. ರಾಮಭೋಜ ಕ್ಷಿತಿಪನ್ನ ಪೊಂದಿಸಿ ಯಾಗವ ಮಾಡಿಸಿ ಕೃತಕಾರ್ಯ ನೀನಾದೆ ಪಡುವಲ ವನಧೀಲಿ ನುತಿಸಿದವರ ಪ್ರಾಣ ವಿಜಯ ವಿಠ್ಠಲರೆಯ ಪ್ರತಿಕೂಲ ಕಳೆವೆ ವಾಗೇಂದ್ರಿಯ ನಿವಾಸ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ವಾಗೇಂದ್ರಿಯದಲ್ಲಿ ಅಂದರೆ ವಾಕ್ ಅಭಿಮಾನಿ ಅಗ್ನಿ, ಮುಖದಿಂದ ಅಗ್ನಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಶುರಾಮ ದೇವರು ನೀನು ಸದಾ ವಾಸವಾಗಿರ್ತೀಯ ಮುಖದಾಗೆ ಅಂಥೇಳಿ ಇಲ್ಲಿ ವಿಜಯದಾಸರು ಪರಶುರಾಮ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಆದಿತಾಳದರೊಳಗೆ ಪರಶುರಾಮನೆಂದು ಸ್ಮರಿಸಿದ ಜನರಿಗೆ ಅರಸಿನ ಸಹಿತ ಬಂದು ಅರಸಿದರೆ, ಅಂದರೆ ಸ್ಮರಿಪ ಮಾಡುವ ಕಾಣೋ ನಿರಸವಾಗೋದು ನಿತ್ಯ. ಇದು ಅನೇಕ ಜನರನ್ನು ಕರೆದುಕೊಂಡು ಬಂದು ಅರಸಿದರೆ, ಹುಡುಕಿದರೆ ಸ್ವಾಮಿ ಸಿಗಲಾರನು. ಪರಶುರಾಮ ಅಂತ ಸ್ಮರಿಸಿದರೆ ಸಾಕಂತೆ. ಸುಮ್ಮನೆ ಹೋಗಿ ಏನೋ ಹುಡುಕಿ ನಾನು ದೇವ್ರನ್ನ ನೋಡ್ತೀನಿ ಅಂತಂದರೆ ಸಿಗಲ್ಲಂತ. ನಿರಸವಾಗೋದು ಸತ್ಯ. ಪರಶುರಾಮ ಅಂತ ಸ್ಮರಿಸಿದರೆ ಮಾತ್ರ ಬಂದು ಒಲಿದು ಪುಣ್ಯ ಭೂಮಿಯನ್ನು ಪುರುಷಾರ್ಥವಾಗಿ ಮಾಡಿ ಜ್ಞಾನಾಭಿವೃದ್ಧಿಯನ್ನು ಮಾಡ್ತಾನೆ ಅಂಥೇಳಿ. ಅಲ್ಲದೆ ಸ್ಮರಿಸಿದವರಿಗೆ ಯಾವ ಕಷ್ಟಗಳು ಸಹ ಸ್ಪರ್ಶ ಮಾಡಲಾರ್ದಾಗಿ ನೋಡ್ತಾನೆ. ವರುಷ ಸುರಿವದು ಪರಶುವಾಗಿಪ್ಪನು, ಅರಸಿನ ಸಹಿತ ಬಂದು ಅರಸಿದರೆ ದೊರಕನು. ಒಂದು ಸಮೂಹದ ಜೊತೆಗೆ ಬಂದು ಗುಂಪಾಗಿ ಬಂದು ಬರೀ ಹುಡುಕಿದರೆ ಸಿಗದಿಲ್ಲ ದೇವರು. ಅಲ್ಲಿ ಹೋಗಿ ಪರಶುರಾಮ ಅಂಥೇಳಿ ಸ್ಮರಿಸಿದರೆ ಮಾತ್ರ ಆತ ಒಲಿತಾನೆ, ಜ್ಞಾನಾದಿ ಅಭಿವೃದ್ಧಿ ಮಾಡ್ತಾನೆ. ಅಲ್ಲದೆ ಸ್ಮರಿಸಿದವರಿಗೆ ಯಾವ ಕಷ್ಟಗಳು ಸಹ ಸ್ಪರ್ಶ ಮಾಡಲಾರ್ದಾಗಿ ನೋಡ್ತಾನೆ. ಅಂದರೆ ಯಾವ ಕಷ್ಟ ಬರಲಾರ್ದಾಗ ನೋಡ್ತಾನೆ, ತಾನೇ ಬಂದು ಅನುಗ್ರಹಿಸಿ ಬಂದು ಉದ್ಧರಿಸುತ್ತಾನೆ ಅಂಥೇಳಿ ಇಲ್ಲಿ ಆದಿತಾಳದಾಗ ಹೇಳ್ತಾ ಇದ್ದ. ಪರಶುರಾಮ ದೇವರ ಮಹಾತ್ಮೆಯನ್ನು ತಿಳಿಸಿದರೆ ವಿಜಯದಾಸರು ಪರಶುರಾಮ ದೇವರು ಅಂತ ಸ್ಮರಣೆ ಮಾತ್ರದಲ್ಲಿಂದನೇ ಜ್ಞಾನ ಅಭಿವೃದ್ಧಿ ಆಗ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವಾಗೇಂದ್ರಿಯಕ್ಕೆ ಒಡೆಯನಾಗಿದ್ದವನು ಜ್ಞಾನಕ್ಕೂ ಪರಶುಮಣಿಗೆ ಸ್ಪರ್ಶನಾದ ಎಲ್ಲ ಖನಿಜವು ಬಂಗಾರವಾದಂತೆ ಪರಶುರಾಮ ದೇವರ ಸ್ಮರಣೆಯಿಂದ ಜ್ಞಾನವು ವರ್ಷಕ್ಕೂ ಸುರಿಯುಂತೆ ಹೆಚ್ಚು ಆಗ್ತಾ ಹೋಗ್ತದಂತೆ. ಪರಶುರಾಮ ದೇವರು ಜ್ಞಾನವನ್ನು ನೀಡುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ನಮ್ಮ ಶ್ರೀಮದಾಚಾರ್ಯರು ಪರಶುರಾಮ ಕ್ಷೇತ್ರದಲ್ಲೇ ಅಲ್ಲೇ ಹುಟ್ಟಿದ್ದು. ನಮ್ಮ ಶ್ರೀ ಮಧ್ವಮತವನ್ನು ಉದ್ಧರಿಸಿ ನಮ್ಮಲ್ಲಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿದ್ದು ಅಲ್ಲಿ ಇದ್ದೆ. ಅದಕ್ಕೆ ಪರಶುರಾಮ ದೇವರು ನಮಗೆ ಜ್ಞಾನ ಕೊಡ್ತಾರೆ ಎಂಬುದು. ನಿತ್ಯ ಪರಶುರಾಮ ದೇವರ ಸ್ಮರಣೆ ಮಾಡಿದರೆ ನಮಗೆ ವಾಗೇಂದ್ರಿಯ ಅಭಿಮಾನಿಯಾದ ಪರಶುರಾಮ ದೇವರು ನಮಗೆ ಜ್ಞಾನವನ್ನು ಕೊಟ್ಟು ಆತನ ಪಾದಗಳಲ್ಲಿ ಆತನ ನಾಮ ಉಚ್ಚಾರಣ, ಸ್ವಾಮಿಯ ನಾಮ ಉಚ್ಚಾರಣವನ್ನು ಬಿಡಿಸಲಾರ್ದಾಗಿ ನಡೆಸ್ತಾನೆ ಅಂಥೇಳಿ. ಭಾವಿ ಸಪ್ತ ಋಷಿಯ ಭಕ್ತವತ್ಸಲ ಕರುಣಾವಲೋಕನ ರಾಮ ವಿಜಯ ವಿಠ್ಠಲ ಮುಖ್ಯ. ಒಂದೊಂದು ಮನ್ವಂತರಕ್ಕೆ ಬೇರೆ ಬೇರೆ ಸಪ್ತಋಷಿಗಳಿರ್ತಾರೆ. ಆಯಾ ಸಪ್ತಋಷಿಗಳಿಗೆ ನಿಯಾಮಕನಾಗಿ ಬೇರೆ ಬೇರೆ ಭಗವದ್ ರೂಪಗಳಿರ್ತವೆ. ಭಾವಿ ಸಪ್ತಋಷಿ ಅಂದರೆ ಮುಂದಿನ ಮನ್ವಂತರಕ್ಕೆ ಇಂದ್ರ ಬಲಿಚಕ್ರವರ್ತಿ, ಅಂದರೆ ಋಷಿಗಳು ಗಾಲವ, ಕೃಪ, ಅಶ್ವತ್ಥಾಮ ಮತ್ತು ಪರಶುರಾಮ ಮತ್ತು ವ್ಯಾಸದೇವರು ಭಗವದ್ ರೂಪಗಳು ಅಲ್ಲಿ. ಹೀಗೆ ಈ ಋಷಿಗಳ ಭಕ್ತಿಗೆ ವಾತ್ಸಲ್ಯ ತೋರಿಸಿ ಕಾರುಣ್ಯದ ದೃಷ್ಟಿಯಿಂದ ಬೀರುವ ರಾಮ ಪರಶುರಾಮ
ಯಾರವನು ಅಂದರೆ ನಮ್ಮ ಬಿಂಬರೂಪಿ ಆದ ವಿಜಯ ವಿಠಲ ಮುಖ್ಯನಾಗಿ ಇರುತ್ತಾನೆ ಅಂಥೇಳಿ ವಿಜಯದಾಸರು ತಿಳಿಸಿದ್ದಾರೆ. ಇದು ವಿಜಯದಾಸರ ವಿಜಯ ಪ್ರಭುಗಳಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಿಣೀಪತಿ ಪರಶುರಾಮ ದೇವರ ಪರಮಾನುಗ್ರಹ ನಮ್ಮೆಲ್ಲರಲ್ಲಿ ಸ್ಥಿರವಾಗಿದ್ದು ನಮಗೆ ಜ್ಞಾನವನ್ನು ಅಭಿವೃದ್ಧಿ ಮಾಡಲಿ ಅಂಥೇಳಿ, ಭಕ್ತಿ ಜ್ಞಾನವನ್ನು ವೈರಾಗ್ಯವನ್ನು ಸುಸ್ಥಿರವಾಗಿ ಕೊಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೀವಿ. ಇದು ಈ ಸುಳಾದಿಯ ಅರ್ಥಾನುಸಂಧಾನಕ್ಕೆ ನನಗೆ ಸಹಾಯ ಮಾಡಿದ ನನ್ನ ಗೆಳತಿ ಪದ್ಮಾ ಶಿರೀಷಾಗೆ ಅನಂತ ನಮಸ್ಕಾರಗಳು. ಇದು ಅವಳು ನನಗೆ ಸ್ವಲ್ಪ ಈಗ ಕೆಲಸದ ಒತ್ತಡ ಭಾಳ ಇದ್ದಿದ್ದದಕ್ಕೆ ಅವಳಿಗೆ ನಾನು ಹೇಳಿದ ತಕ್ಷಣ ಅವಳು ಬಂದು ನನಗೆ ಕಳಿಸೋದು, ನನಗೆ ಅರ್ಥಾನುಸಂಧಾನಕ್ಕೆ ಭಾಳ ಸಹಾಯ ಮಾಡ್ತಾ ಇದ್ದಾಳೆ. ದೇವರು ಇದೇ ಥರ ಎಲ್ಲರೂ ಅರ್ಥಾನುಸಂಧಾನಕ್ಕೆ ತಮ್ಮ ತಮ್ಮ ಪ್ರಯತ್ನಗಳು ಮಾಡ್ತಾ ತಿಳ್ಕೊಳಕ್ಕೆ ಭಗವಂತ ಎಲ್ಲರನ್ನ ಪ್ರೇರಣೆ ಮಾಡಿಸ್ಲಿ ಅಂಥೇಳಿ ದೇವರಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದೇ ಥರ ಪ್ರತಿಯೊಂದು ಸುಳಾದಿಯನ್ನು ಸ್ವಲ್ಪ ನಮ್ಮ ಯೋಗ್ಯತೆ ಅನುಸಾರವಾಗಿ ಎಷ್ಟು ಆಗುತ್ತೇನೋ ಅಷ್ಟು ಅರ್ಥ ತಿಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವರನ್ನು ಈ ಸುಳಾದಿ ಪಾರಾಯಣವನ್ನು ಮುಂದುವರಿಸೋಣ. ಎಲ್ಲರಲ್ಲಿ ನಾಹಂಕರ್ತ ಹರಿಕರ್ತ ವಿಜಯದಾಸರು ಪದ್ಮಾ ಶಿರೀಷ ಒಳಗೆ ನಿಂತು ಏನು ಬರೆಸಿದ್ದಾರೋ, ವಿಜಯ ಪ್ರಭುಗಳಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ದೇವರು ಏನು ಬರೆಸಿದ್ದಾರೋ, ನನ್ನ ಬಾಯಿಲಿಂದ ಎಷ್ಟು ನುಡಿಸಿದ್ದಾನೋ ಅದನ್ನೆಲ್ಲ ಸ್ವಾಮಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂಕರ್ತ ಹರಿಕರ್ತ.